ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇ ಮತ್ತೆ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಗೊತ್ತಿಲ್ಲ, ರಾತ್ರಿ ಕನಸಲ್ಲಿ ಗಣೇಶ ಬಂದುಬಿಟ್ಟಿತ್ತು, ನಾನು ಕೆಂಪು ಹಾಕ್ತೀನಿ ಅದು ಇದು ಅಂತ. ಸೊ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಬಿಳಿ ದನ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಆಗಿ ಡೈಲಿ ಇದಕ್ಕೇ ಫುಡ್ ಕೊಡೋದು ಬೆಳಿಗ್ಗೆ. ಸೊ ತುಂಬ ಖುಷಿಯಾಗುತ್ತೆ ಈ ಬಿಳಿ ಆಕಳು ನೋಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನಿಮಗೂ ಖುಷಿಯಾಗ್ಬೋದು ಅಂದ್ಕೊಳ್ತೀನಿ ನೋಡಿದರೆ. ಇದು ನೋಡಿ, ಒಂದು ಬರ್ತಾಯಿದೆ, ತುಂಬ ಭಯ ಆಗುತ್ತೆ ಇದು ನೋಡ್ರೆ, ಸ್ವಲ್ಪ ದೊಡ್ಡದಾಗಿದೆ. ಕಾಶ್ಮೀರ್ ನೋಡು ನೋಡು, ಕಾಶ್ಮೀರ್ ನೋಡಿ ಯಾವ ಥರ ಓಡ್ತಾ ಇದ್ದಾಳೆ ಅಂತ. ಜಾಣೆ ಜಾಣೆ, ಹೋಗು. ಬಾಬಾ ಬಾ, ಇಲ್ಲಿ ಕಾಶಿಲ್ವಾ? ಏನು ಮಗ ತೆಗಿಯೋದು ಆಗ್ತಿಲ್ಲ ನೋಡಿ, ಹತ್ತಾಳು ನೋಡಿ ಹೇಗೆ ಮೇಲೆ ದೇವಸ್ಥಾನಕ್ಕೆ ಬಂದು ಪರ್ಸ್ ಟ್ರೈ ಮಾಡ್ತಾ ಇದ್ದಾರೆ ತೆಗಿಯೋಕ್ಕೆ. ಕಾಶ್ಮೀರ್ ತುಂಬ ಟ್ರೈ ಮಾಡಿದ್ಲು ತೆಗಿಯೋಕ್ಕೆ, ಬಟ್ ತೆಗಿಯೋಕ್ಕಾಗಿಲ್ಲ. ಸ್ವಲ್ಪ ಕೈ ಗಟ್ತಾ ಇರಲಿಲ್ಲ ಅವಳಿಗೆ. ಮಕ್ಕಳಿಗೆ ಹಾಗೆ ಅಲ್ವಾ, ಅವ್ರು ಟ್ರೈ ಮಾಡಿದ್ದು ಸಿಕ್ಕಿಲ್ಲ ಅಂದರೆ ಅಳ್ತಾರೆ. ಕಾಶ್ಮೀರ್ನೂ ಕೂಡ ಅಳ್ತಾ ಇದ್ಲು. ಆಮೇಲೆ ನಾನೇ ತುದಿಗಿಟ್ಟೆ, ಮತ್ತು ಅವಳು ತೆಗೆದ್ಲು ಆಮೇಲೆ. ಹಾಂ, ವಾವ್. ದೇವಸ್ಥಾನಕ್ಕೆ ಹೋಗಿ ಏನೇನು ತೊಗೊಬಂದಿದ್ದೀನಿ ಅಂದರೆ, ಇಲ್ಲಿ ನೋಡಿ ಕರಿಬೇವಿನ ಸೊಪ್ಪು, ಹಾಗೆಯೇ ಹೂವು ಮತ್ತು ಗರಿಕೆ. ಸೊ ಗರಿಕೆನ ತೊಗೊಬಂದಿದ್ದೀನಿ. ಇವಾಗ ಗಣೇಶನಿಗೆ ಹೋಗಿ ಹಾಕಬೇಕು. ಕಾಶ್ಮೀರ್ ನೋಡಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಒಂದು ಚಾಕ್ಲೇಟ್ ತೆಗೆಸ್ಕೊಟ್ಟಿದ್ದೆ, ಬಿಸಾಕಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ಅವಳು ಬಿಸಾಕಿಲ್ಲ, ಹಿಡ್ಕೊಂಡಿದ್ದಾಳೆ. ಮನೆ ಹತ್ತಿರ ಬಂತು. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಹಾಗೆಯೇ ಇವತ್ತು ಸುಮಾರು ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದು, ಸ್ವಲ್ಪ ಅಲ್ಲೇ ಮೆಡಿಟೇಷನ್ ಎಲ್ಲ ಮಾಡಿ ಬಂದಾಯಿತು. ಹಾಗೆಯೇ ನಾನು ಇವತ್ತು ದಾಲ್ ಮಾಡಿದ್ದೀನಿ, ಮೆಂತ್ಯ ಸೊಪ್ಪಿನ ದಾಲನ್ನು ಮಾಡಿದ್ದೀನಿ. ಕಾಶ್ವಿ ಕೂಡ ಅದರಲ್ಲಿ ತಿಂತಾಳೆ, ಮತ್ತು ಸಪ್ರೇಟಾಗಿ ಏನು ಸಾಂಬಾರು ಮಾಡೋದನ್ನಿಸ್ತು, ಹಾಗಾಗಿ ದಾಲ್ನ ಮಾಡಿದ್ದೀನಿ. ಇನ್ನೊಂದೇನೆಂದರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಬಟ್ ಏನಾಯ್ತಂದರೆ ಕಾಶ್ವಿ ಸ್ವಲ್ಪ ಎದ್ಬಿಟ್ಲು, ಹೋಗಿ ಮಲಸ್ಕೊಂಡು ಬರುವಷ್ಟರಲ್ಲಿ ನನಗೆ ಗ್ಯಾಸ್ ಆಫ್ ಮಾಡೋಕ್ಕೆ ನೆನಪೇ ಇಲ್ಲ. ಸೊ ಆಫ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಇವಾಗ ಸೀದು ಹೋಗ್ಬಿಟ್ಟಿದೆ. ಮೇಲಿನ ತೆಗೆದು ಇವಾಗ ಅದನ್ನೇ ಊಟ ಮಾಡಬೇಕು. ಇದು ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಹೀಗೆ ಆಗಿಬಿಡುತ್ತಲ್ವ, ಎಷ್ಟು ನಾವು ನೆನಪಿಟ್ಕೊಂಡು ಅಡುಗೆ ಮಾಡಿದ್ರು ಅಥವಾ ಏನೇ ಮಾಡಿದರೂ ಕೂಡ ಒಂದೊಂದ್ಸಲ ಮರ್ತೆ ಹೋಗ್ಬಿಡುತ್ತೆ. ಹಾಗೆ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ದೊಡ್ಡವರಾಗೋ ತನಕ ಹಾಗೆಯೇ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಇದೇ ಥರ ನಿಮಗೆ ಅನುಭವ ಆಗಿದರೆ ಕಮೆಂಟ್ ಮಾಡಿ. ದಾಲ್ನ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬಂದಿದೆ ದಾಲ್. ಇವತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ. ಸೊ ನೋಡಿ, ದಾಲು ಈ ಥರ ಇದೆ, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಇವತ್ತು. ತುಂಬ ಚೆನ್ನಾಗಿದೆ. ಮೆಂತ್ಯ ಸೊಪ್ಪು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಾರೆ. ಮೆಂತಿ ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಬೆಂಡೆ ಎಲ್ಲ. ಸೊ ನಾನು ಜಾಸ್ತಿಯಾಗಿ ಕಾಶ್ವಿಗೆ ಅದನ್ನೇ ಕೊಡ್ತಾ ಇರ್ತೀನಿ. ಹಾಗೆ ಪಲ್ಯ ಮಾಡಿಕೊಟ್ರೆ ಆ್ಯಕ್ಚುಲಿ ಅವಳು ತಿನ್ನಲ್ಲ ಕಾಶ್ವಿ, ಅದಕ್ಕೆ ಈ ಥರ ಮಾಡಿದ್ದೀನಿ ಇವತ್ತು. ದಾಲು ಎಲ್ಲ ಸೀದು ಹೋಗ್ಬಿಟ್ಟಿದೆ ಒಳಗೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇದನ್ನೇ ಸ್ವಲ್ಪ ತೆಗೆದಿಡ್ತೀನಿ ಈಗ ಸಪ್ರೇಟ್ ಪಾತ್ರೆಯಲ್ಲಿ, ಇಲ್ಲಾಂದರೆ ಒಂಥರ ಸ್ಮೆಲ್ ಥರ ಆಗಿಬಿಡುತ್ತೆ ಸೀದು ಹೋಗಿದ್ದು. ಇದು ಇವತ್ತಿನ ಊಟ, ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಸಾಂಬಾರು. ನಾನು ದಾಲನ್ನು ಹಾಕ್ಕೊಂಡಿಲ್ಲ, ನಿನ್ನೆ ನೈಟ್ ತರಕಾರಿ ಸಾಂಬಾರು ಮಾಡಿದ್ದೆ, ಬಟ್ ತುಂಬ ಟೇಸ್ಟಿಯಾಗಿತ್ತು, ಅದಕ್ಕೆ ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಕುಕ್ಕಿ ಕಣ್ಣು ನೋಡಿ ಯಾವ ಥರ ಇದೆ ಅಂತ, ಕುಕ್ಕಿ. ಸೊ ಊಟ ಎಲ್ಲ ಮುಗೀತು. ಕುಕ್ಕಿ ಮತ್ತು ಕಾಶ್ವಿ ಇಬ್ಬರು ಸೇರಿ ಆಟ ಆಡ್ತಾ ಇದ್ರು. ಬಟ್ ಏನಂದರೆ ಕಾಶ್ವಿದು ಚಿಕ್ಕವರಿದ್ದಾಗಿನ ಸಾಕ್ಸ್ ಇರುತ್ತಲ್ವ, ಅದನ್ನು ಮೇಲೆ ಎತ್ತಿಟ್ಟಿದ್ವಿ. ಸೊ ಕುಕ್ಕಿ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾಳೆ ನೋಡಿ. ಸೊ ಫೈನಲ್ ಆಗಿ ತೆಗೆದ್ಲು ಅವಳು. ತೆಗಿಯೇ, ಸಿಕ್ತಿಲ್ಲ. ವಾವ್, ಕುಕ್ಕಿ ಗ್ರೇಟ್. ಹಾಗೆಯೇ ಸ್ನ್ಯಾಕ್ಸಿಗಂತ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಉಪಯೋಗವಾಗುವಂತಹ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಆಲ್ನೆಟನ್ನು ಮಕ್ಕಳು ಹಾಗೆಯೇ ಕೊಟ್ಟರೆ ಡೈರೆಕ್ಟಾಗಿ ತಿನ್ನಲ್ಲ. ಚಿಕ್ಕ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು ಆಲ್ನೆಟ್. ಹಾಗಾಗಿ ರೆಸಿಪಿಯನ್ನು ಡಿಫ್ರೆಂಟಾಗಿ ಮಾಡೋಣ ಅಂತ ಆಲ್ನೆಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದಂಥ ಆಲ್ನೆಟನ್ನು ಈ ಥರ ಒಂದು ಕಲ್ಲಲ್ಲಿ ಹಾಕಿ ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೂ ಕೂಡ ಹಾಕಿ ಪುಡಿ ಮಾಡ್ಕೋಬೋದು. ಹಾಗೆಯೇ 2-3 ಲವಂಗ ಹಾಕಿದ್ದೀನಿ ತುಪ್ಪಕ್ಕೆ. ನೆಕ್ಸ್ಟು ತುರಿದಿಟ್ಕೊಂಡಂತಹ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟನ್ನು ತುಂಬ ಚೆನ್ನಾಗಿ ಫ್ರೈ ಮಾಡೋಣ. ಸೇಮ್ ನಾವು ಹಲ್ವಾ ಹೇಗೆ ಮಾಡ್ತೀವಲ್ವ, ಕ್ಯಾರೆಟ್ ಹಲ್ವಾ ಅದೇ ಥರನೇ ಮಾಡೋದು.
ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕೋಬೋದು. ನಾನು ಮಿಡ್ಲಲ್ಲಿ ಹಾಕೋತೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೆ ಫಸ್ಟು. ಹಾಗೆಯೇ 50% ಬೇಯೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 1.5 ಲೋಟ ಆಗುವಷ್ಟು ನಾನು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನೇನು ಹಾಕೋದು ಬೇಡ. ಇದು ಇವಾಗ ಹಾಲಲ್ಲಿ ಚೆನ್ನಾಗಿ ಬೇಯಲಿ. ಇನ್ನೊಂದು ಸಲ ಮುಚ್ಚಿ ಬೇಯಿಸೋಣ. ಇವಾಗ ನೀವು ನೋಡ್ತಿರ್ಬೋದು, ಇದು ಚೆನ್ನಾಗಿ ಬೆಂದಿದೆ ಇವಾಗ. ಸೊ ತುಂಬ ಸ್ಮೂತಾಗಿ ಬಂದಿದೆ. ಕಾಶ್ವಿಗೆ ವಾಲ್ನಟನ್ನು ತಿನ್ನಿಸೋಕ್ಕೆ ತುಂಬ ಸಲ ಟ್ರೈ ಮಾಡಿದ್ದೀನಿ ಬೇರೆ ಬೇರೆ ರೀತಿ ಎಲ್ಲ, ಬಟ್ ಯಾವ ಥರ ಮಾಡಿದರೂ ಅವಳು ತಿಂತಾ ಇರಲಿಲ್ಲ. ಅದಕ್ಕೆ ಈ ಥರ ಮಾಡ್ತಿರೋದು. ಇವಾಗಿಲ್ಲಿ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್. ಹಾಗೆಯೇ ಇದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಂತಹ ಇದನ್ನು ಸೇರಿಸ್ತಾ ಇದ್ದೀನಿ, ವಾಲ್ನಟನ್ನು ಮತ್ತು ಬೆಲ್ಲವನ್ನು. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿ ಇನ್ನೊಂದು 2-3 ನಿಮಿಷ ಹಾಗೆಯೇ ಬೇಯಕ್ಕೆ ಬಿಡೋಣ. ಸೊ ತುಪ್ಪ ಆಗಿರ್ಬೋದು, ಹಾಲು, ಹಾಗೆಯೇ ಕ್ಯಾರೆಟ್ ಮತ್ತು ವಾಲ್ನಟ್ ಕೂಡ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇಲ್ಲಿ ಇವಾಗ ನೀವು ನೋಡ್ತಿರ್ಬೋದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಆರೋಗ್ಯಕರವಾದ ಕ್ಯಾರೆಟ್ ಹಲ್ವಾ. ಸೊ ವಾಲ್ನಟ್ ಹಾಕಿದಾರಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಕಾಶ್ವಿಗೂ ಕೂಡ ಹಾಕ್ಕೊಟ್ಟೆ, ಬಟ್ ಕಾಶ್ವಿ ತುಂಬ ಚೆನ್ನಾಗಿ ತಿಂದಳು. ತುಂಬ ಖುಷಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಇದನ್ನು ತಿಂತಾರೆ ಮಾಡಿಕೊಟ್ರೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.